ದೊರೆ ಶಿವನಿಗೆ. ಸಮಾಜ ಸೇವೆ, ರೋಗಿಗಳ ಜೀವ ಉಳಿಸೋ ಆಂಬ್ಯುಲೆನ್ಸ್, ಊರಿಗೆ ಊರೇ ಕೊಂಡಾಡ್ತಾ ಇದ್ದ ಒಬ್ಬ ಹೀರೋ. ಆದ್ರೆ ಅದೇ ಆಂಬ್ಯುಲೆನ್ಸ್ ಸೈರನ್ ಹಿಂದೆ ಅಡಗಿದ್ದು ಜೀವ ರಕ್ಷಿಸೋ ತುರ್ತು ಸೇವೆಯಲ್ಲ, ಯುವಕರ ಜೀವ ಹಿಂಡೋ ಕೋಟಿ ಕೋಟಿ ಮೌಲ್ಯದ ಡ್ರಗ್ಸ್ ದಂಧೆ. ಹೌದು, ಬೆಳ್ತಂಗಡಿಯಲ್ಲಿ ಸಮಾಜ ಸೇವಕನ ಮುಖವಾಡ ಧರಿಸಿಕೊಂಡು ಮೆರಿತಾ ಇದ್ದ ಆಂಬ್ಯುಲೆನ್ಸ್ ಚಾಲಕ ಜಲೀಲ್ ಅಲಿಯಾಸ್ ಬಾಬಾನ ನಿಜವಾದ ಕರಾಳ ರೂಪ ಈಗ ಬಯಲಾಗಿದೆ. ಕೋಟಿಗಟ್ಟಲೆ ಮೌಲ್ಯದ ಮಾದಕ ವಸ್ತು ಜಾಲದಲ್ಲಿ ಈತನ ಹೆಸರು ಹೊರಬೀಳ್ತಾ ಇದ್ದಂತೆ ಬೆಳ್ತಂಗಡಿಯಷ್ಟೇ ಅಲ್ಲ, ಇಡೀ ಕರಾವಳಿಯೇ ಬೆಚ್ಚಿ ಬಿದ್ದಿದೆ. ಆಂಬ್ಯುಲೆನ್ಸ್ ನಲ್ಲಿ ಡ್ರಗ್ಸ್ ಪೆಡ್ಲಿಂಗ್ ನಡೆಸ್ತಾ ಇದ್ದ ಈ ಕಳ್ಳ ಜಾಲದ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ. ಈ ಇಡೀ ಕರಾಳ ಜಾಲದ ಸುಳಿವು ಸಿಕ್ಕಿದ್ದು ಮಂಗಳೂರಿನಲ್ಲಿ. ಜೂನ್ 25ರಂದು ಮಂಗಳೂರು ನಗರದ ಸಿಸಿಬಿ ಪೊಲೀಸರಿಗೆ ಬಂದ ರಹಸ್ಯ ಮಾಹಿತಿಯನ್ನ ಆಧರಿಸಿ ಕುಳಾಯಿಕುಟೆ ವಾಟರ್ ಟ್ಯಾಂಕ್ ಸಮೀಪದ ಮನೆಯೊಂದರ ಮೇಲೆ ದಿಢೀರ್ ದಾಳಿಯನ್ನ ನಡೆಸುತ್ತಾರೆ. ಅಲ್ಲಿ ಸಿಕ್ಕಿ ಬಿದ್ದದ್ದು ಅಣ್ಣಪ್ಪ ಸ್ವಾಮಿ ಅಲಿಯಾಸ್ ಮನು ಅನ್ನೋ ಖತರ್ನಾಕ್ ಆಸಾಮಿ. ಆತನಿಂದ 1.5 ಲಕ್ಷ ರೂಪಾಯಿ ಮೌಲ್ಯದ 15.17 ಗ್ರಾಂ MDMA ಮಾದಕ ವಸ್ತುವನ್ನ ಪೊಲೀಸರು ವಶಪಡಿಸಿಕೊಳ್ತಾರೆ. ಆದ್ರೆ ಪೊಲೀಸರಿಗೆ ಅದು ಕೇವಲ ಸಣ್ಣ ಕೊಂಡಿ ಅಂತ ಗೊತ್ತಾಗೋದಕ್ಕೆ ಹೆಚ್ಚು ಸಮಯ ಹಿಡಿಲಿಲ್ಲ. ಬಂಧಿತ ಮನು ನೀಡಿದ ಆಘಾತಕಾರಿ ಮಾಹಿತಿ ಆಧಾರದ ಮೇಲೆ ಸಿಸಿಬಿ ಪೊಲೀಸರು ಈ ಡ್ರಗ್ಸ್ ನೆಟ್ವರ್ಕ್ ನ ಬೇರುಗಳನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆಗ ತೆರೆದುಕೊಂಡಿದ್ದೆ ದೇಶವ್ಯಾಪಿ ಹರಡಿದ್ದ ಬೃಹತ್ ಮಾದಕ ವಸ್ತುವಿನ ಸರಪಳಿ. ಸಿಸಿಬಿ ಪೊಲೀಸರ ತನಿಖೆ ದೆಹಲಿಯಿಂದ ಬೆಂಗಳೂರಿನವರೆಗೂ ತಲುಪುತ್ತೆ. ದೆಹಲಿಯಿಂದ ಬೃಹತ್ ಪ್ರಮಾಣದ MDMA ಮಾದಕ ವಸ್ತುವನ್ನ ಖರೀದಿಸಿ ಕಾರುಗಳಲ್ಲಿ ಬೆಂಗಳೂರಿಗೆ ಸಾಗಿಸಿ ಅಲ್ಲಿಂದ ಕರಾವಳಿ ಹಾಗೂ ನೆರೆಯ ರಾಜ್ಯಗಳಿಗೆ ಪೂರೈಸುವ ಪ್ಲಾನ್ ನಡೀತಾ ಇತ್ತು. ಜುಲೈ 15ರಂದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ರಾಯಲ್ ಇನ್ ಲಾಡ್ಜ್ ಮೇಲೆ ಸಿಸಿಬಿ ಪೊಲೀಸರು ಖೆಡ್ಡಾ ತೋಡಿ ದಾಳಿ ನಡೆಸ್ತಾರೆ. ಅಲ್ಲಿ ಸಿಕ್ಕಿದ್ದನ್ನ ನೋಡಿ ಖುದ್ದು ಪೊಲೀಸರೇ ಶಾಕ್ ಆಗ್ತಾರೆ. ಬರೋಬ್ಬರಿ 5.5 ಕೋಟಿ ರೂಪಾಯಿ ಮೌಲ್ಯದ 5 ಕೆಜಿಗೂ ಅಧಿಕ ತೂಕದ ಹೈ ಕ್ವಾಲಿಟಿ MDMA ಮಾದಕ ವಸ್ತು, ಕಾರು, ಮೊಬೈಲ್ ಹಾಗೂ ಬ್ಯಾಗ್ಗಳನ್ನ ಜಪ್ತಿ ಮಾಡಲಾಗುತ್ತೆ. ಇಂದಬೆಟ್ಟು ಗ್ರಾಮದ ಮೊಹಮ್ಮದ್ ಅಲ್ತಾಫ್, ಲೈಲಾದ ಮೊಹಮ್ಮದ್ ಮುಸ್ತಫಾ ಹಾಗೂ ದೇವನಾರಿಯ ಅಲ್ಫಾಜ್ ಅನ್ನೋ 3 ಪ್ರಮುಖ ಆರೋಪಿಗಳು ಕಂಬಿ ಎಣಿಸುವಂತಾಯಿತು. ಪ್ರಮುಖ ಆರೋಪಿ ಅಲ್ತಾಫ್ ವಿರುದ್ಧ ಈಗಾಗಲೇ ಕೋಣಾಜೆ ಹಾಗೂ ಉರುವ ಠಾಣೆಗಳಲ್ಲಿ ಡ್ರಗ್ಸ್ ಕೇಸ್ಗಳು ದಾಖಲಾಗಿದ್ವು. ಆದ್ರೆ ಈ ಕಥೆಯ ನಿಜವಾದ ವಿಲನ್ ಹೊರಬಿದ್ದಿದ್ದೆ ಈ 3 ವಿಚಾರಣೆಯ ಸಂದರ್ಭದಲ್ಲಿ. ದೆಹಲಿಯಿಂದ ತರಿಸ್ತಾ ಇದ್ದ ಈ ಕೋಟ್ಯಾಂತರ ರೂಪಾಯಿ ಮೌಲ್ಯದ MDMAಯನ್ನ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೇರಳಗೆ ತಲುಪಿಸೋದಕ್ಕೆ ಇವರು ಬಳಸ್ತಾ ಇದ್ದಿದ್ದು ಬೆಳ್ತಂಗಡಿಯ ಆಂಬ್ಯುಲೆನ್ಸ್ ಚಾಲಕ ಜಲೀಲ್ ಅಲಿಯಾಸ್ ಬಾಬಾನನ್ನ. ಯಾರಿಗೂ ಅನುಮಾನ ಬಾರದಿರ್ಲಿ ಅಂತ ತುರ್ತು ಸೇವೆಯ ಆಂಬ್ಯುಲೆನ್ಸ್ ವಾಹನದಲ್ಲೇ ಈತ ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ದ. ಸಮಾಜ ಸೇವೆ ನಾಟಕವಾಡುತ್ತಾ ಊರವರ ಕಣ್ಣಿಗೆ ಹೀರೋ ಆಗಿ ಮೆರಿತಾ ಇದ್ದ ಈ ಜಲೀಲ್ ಬಾಬಾ ಆಂಬ್ಯುಲೆನ್ಸ್ ನಲ್ಲಿ ಮಾದಕ ದ್ರವ್ಯವನ್ನ ಇಟ್ಕೊಂಡು ಜಿಲ್ಲೆಯ ಯುವಕರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಅಷ್ಟೇ ಯಾಕೆ ಡಾಕ್ಟರ್ಗಳಿಗೂ ಕೂಡ ಡ್ರಗ್ಸ್ ತಲುಪಿಸುವ ಪ್ರಮುಖ ಏಜೆಂಟ್ ಆಗಿದ್ದ. ರೋಗಿಗಳ ಜೀವ ಉಳಿಸಬೇಕಾದ ವಾಹನವನ್ನ ಯುವ ಜನತೆಯ ಭವಿಷ್ಯ ಹಾಳು ಮಾಡೋದಕ್ಕೆ ಬಳಸ್ಕೊಂಡಿದ್ದ ಈತನ ಕ್ರೌರ್ಯ ಇಡೀ ಕರಾವಳಿಯನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ಬಾಗಲಕೋಟೆಯಲ್ಲಿ 3 ಆರೋಪಿಗಳು ಬಂಧನವಾಗ್ತಾ ಇದ್ದಂತೆ ವಿಷಯ ತನಗೆ ಮುಟ್ಟಿದೆ ಅಂತ ಗೊತ್ತಾದ ತಕ್ಷಣ ಈ ಜಲೀಲ್ ಬಾಬಾ ತನ್ನ ಆಂಬ್ಯುಲೆನ್ಸ್ ಸಮೇತ ನಾಪತ್ತೆಯಾಗಿದ್ದಾನೆ. ಕಳೆದ 8 ದಿನಗಳಿಂದ ತನ್ನ 2 ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ಅಡಗಿದ್ದ ಈತನನ್ನ ಮಂಗಳೂರು ಸಿಸಿಬಿ ಪೊಲೀಸರು 4ನೇ ಆರೋಪಿಯನ್ನಾಗಿ ಮಾಡಿ ಪ್ರಿನ್ಸಿಪಲ್ ಸೆಷನ್ಸ್ ಕೋರ್ಟ್ಗೆ ವರದಿ ಸಲ್ಲಿಸಿದ್ದಾರೆ. ಆದ್ರೆ ಬಂಧನದ ಭೀತಿಯಲ್ಲಿದ್ದ ಈತ ಜುಲೈ 25ರ ಶನಿವಾರ ರಾತ್ರಿ ತನ್ನ ಗೆಳೆಯರ ಸಹಾಯದಿಂದ ಬೆಂಗಳೂರು ಏರ್ಪೋರ್ಟ್ ಮೂಲಕ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಆಘಾತಕಾರಿ ಮಾಹಿತಿ ಈಗ ಹೊರಬಿದ್ದಿದೆ. ಇತ ಸಿಸಿಬಿ ಪೊಲೀಸರು ಈತನಿಗೆ ಆಶ್ರಯ ನೀಡಿದವರು ಮತ್ತು ದೇಶ ಬಿಟ್ಟು ಓಡಿ ಹೋಗೋದಕ್ಕೆ ಸಹಾಯ ಮಾಡಿದವರಿಗೂ ಬಲೆ ಬೀಸಿದ್ದಾರೆ. ಸಮಾಜ ಸೇವೆಯ ಹೆಸರಿನಲ್ಲಿ ವಿಷ ಉಣಿಸ್ತಾ ಇದ್ದ ಇಂಥ ನಕಲಿ ಸೇವಕರ ನಿಜ ರೂಪ ಈಗ ಜಗಜ್ಜಾಹೀರಾಗಿದೆ. ರೋಗಿಗಳ ಜೀವ ಉಳಿಸುವ ಆಂಬ್ಯುಲೆನ್ಸ್ ನಲ್ಲೇ ಡ್ರಗ್ಸ್ ದಂಧೆ ನಡೆಸಿದ ಈ ಜಲೀಲ್ ಬಾಬಾನಿಗೆ ಕಾನೂನು ತಕ್ಕ ಶಿಕ್ಷೆ ವಿಧಿಸಬೇಕಾಗಿದೆ.
ಬಲಿ ಮೋಜಿನ ಸಂತರಿ ಹಿಡಿದರೆ ಶಿವನಿಗೆ